ಕೊಪ್ಪಳದ ತುಂಗಭದ್ರಾ ಪ್ರದೇಶದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ಗಂಗಾವತಿಯ ತುಂಗಭದ್ರಾ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವಂತಹ ಹುಲಿ ಇದು. ಕೆಲ ದಿನಗಳಿಂದ ಜಾನುವಾರುಗಳ ಮೇಲೆ ಹುಲಿ ದಾಳಿ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ತುಂಗಭದ್ರಾ ಪ್ರದೇಶದಲ್ಲಿ ಹುಲಿ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಕೆಲ ದಿನಗಳಿಂದ ಜಾನುವಾರುಗಳ ಮೇಲೆ ಈ ಹುಲಿ ದಾಳಿ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಹುಲಿ ಓಡಾಡ್ತಾ ಇರೋ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲೂ ಆತಂಕ ಹೆಚ್ಚಾಗಿದೆ. ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೃಷಿ ಜಮೀನು ಹೊಲಗಳಿಗೆ ತೆರಳೋಕೆ ರೈತರು ಭಯ ಪಡ್ತಾ ಇದ್ದಾರೆ. ಗ್ರಾಮಸ್ಥರು ಗುಂಪು ಗುಂಪಾಗಿ ಓಡಾಡುವಂತೆ ಅರಣ್ಯ ಇಲಾಖೆಯವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಒಂಟಿಯಾಗಿ ಹೊರಗೆ ಹೋಗದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮಕ್ಕಳು ಮಹಿಳೆಯರು ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಮನವಿಯನ್ನು ಮಾಡಲಾಗಿದೆ. ಹುಲಿ ಕಂಡು ಬಂದರೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಬೇಕು. ಹಾಗೆ ಹೊಲ ಮನೆ ಕೆಲಸಗಳಿಗೆ ಹೊರಡುವಾಗ ಒಬ್ಬೊಬ್ಬರೇ ತಿರುಗಾಡಬಾರದು. ಮತ್ತೆ ಹುಲಿ ಇರುವುದು ಖಾತ್ರಿಯಾಗಿರೋದ್ರಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ನಿಜಕ್ಕೂ ಕೂಡ ಆತಂಕ ಇದೆ ಗ್ರಾಮಸ್ಥರಲ್ಲಿ, ಬಟ್ ಅರಣ್ಯ ಇಲಾಖೆ ಸದ್ಯ ಕೈಗೊಂಡಿರುವಂತ ಕ್ರಮಗಳೇನೇನು? ಎಸ್ ಸಂಪತ್, ಏನು ಕೊಪ್ಪಳ ಜಿಲ್ಲೆಯ ಒಂದು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹುಲಿ ಒಂದು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಇದುವರೆಗೂ ನಾವು ಈ ಒಂದು ಪ್ರದೇಶಗಳಲ್ಲಿ ಚಿರತೆಯನ್ನು ನಾವು ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದ್ವಿ. ಆದ್ರೆ ಇದೇ ಮೊದಲ ಬಾರಿಗೆ ಹುಲಿಯನ್ನು ಕಂಡಂತ ಜನರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಅನ್ಬೋದು. ಅಷ್ಟೇ ಅಲ್ಲದೆ ಇದು ಅರಣ್ಯ ಇಲಾಖೆಗೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಭಾಗದಲ್ಲಿ ಯಾವುದೇ ಒಂದು ಹುಲಿ ಇಲ್ಲಿವರೆಗೂ ಕೂಡ ಏನು ಅರಣ್ಯ ಇಲಾಖೆಯವರು ಇರಿಸಿದಂತಹ CC ಕ್ಯಾಮ್ರಾಗಳಲ್ಲಿ ಆಯ್ತು ಅಥವಾ ಇಲ್ಲಿ ಸ್ಥಳೀಯ ಜನರು ನೋಡಿರ್ತಕ್ಕಂಥ ಆಯ್ತು, ಯಾವುದೇ ಒಂದು ಉದಾಹರಣೆಗಳು ಇಲ್ಲಿವರೆಗೂ ಇದ್ದಿಲ್ಲ. ಆದ್ರೆ ಇದೀಗ ಏನು ಇತ್ತೀಚೆಗಷ್ಟೇ ಆ ಒಂದು ಗಂಗಾವತಿ ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಅಂದ್ರೆ ಬಸಾಪುರ, ರಾಂಪುರ, ಮಲ್ಲಾಪುರ, ಸಣಾಪುರ ಈ ಭಾಗದಲ್ಲಿ ಹೆಚ್ಚಾಗಿ ಅರಣ್ಯ ಪ್ರದೇಶ ಇರೋದ್ರಿಂದ, ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಅಲ್ಲಿ ಚಿರತೆ ಏನಾದ್ರೂ ಓಡಾಡ್ತಾವ ಅಂತ ಒಂದು CC ಕ್ಯಾಮ್ರಾಗಳನ್ನು ಅರಣ್ಯ ಇಲಾಖೆಯವರು ಇಟ್ಟಿದ್ರು. ಇದೀಗ ಏನು ಒಂದು ಅರಣ್ಯ ಇಲಾಖೆ ಇಟ್ಟಿದಂತಹ ಒಂದು ಕ್ಯಾಮ್ರಾಗಳಲ್ಲಿ ಹುಲಿ ಪ್ರತ್ಯಕ್ಷ ಆಗಿದ್ದು ನಿಜಕ್ಕೂ ಅರಣ್ಯ ಇಲಾಖೆ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸುತ್ತಮುತ್ತಲಿನ ಈ ಗ್ರಾಮಸ್ಥರಲ್ಲಿ ಕೂಡ ಈಗಾಗಲೇ ಅರಣ್ಯ ಇಲಾಖೆಯವರು ಜನಜಾಗೃತಿ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಒಂದು ಪರ್ಮಿಷನ್ ತೆಗೆದುಕೊಂಡು ಇವತ್ತು ಹುಲಿಯ ಒಂದು ಸೆರೆ ಇಡೋದಕ್ಕೆ ಕಾರ್ಯಾಚರಣೆಯನ್ನು ಕೂಡ ಈಗ ಇವತ್ತು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜನರನ್ನು ಕೂಡ ಸೂಕ್ತ ಒಂದು ಏನೋ ಸುರಕ್ಷಿತವಾದ ಸ್ಥಳದಲ್ಲಿ ನೀವು ಇರಿ, ಯಾರು ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಹೋಗದಂತೆ ಈಗ ಜನ ಜಾಗೃತಿಯನ್ನು ಈಗ ಮೂಡಿಸಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.